ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ಬರುವ ಆ ಒಬ್ಬ ವ್ಯಕ್ತಿ ಎಷ್ಟೊಂದು ಧೈರ್ಯವಂತ ಅಂದರೆ ಆ ಒಂದು ಹಾರರ್ ಸಿಚುವೇಶನ್ನ ಯಾವ ಥರ ಡೇರಿಂಗಲ್ಲಿ ಅದನ್ನು ಫೇಸ್ ಮಾಡ್ತಾನೆ ಅನ್ನೋದನ್ನ ಈ ಒಂದು ಸ್ಟೋರಿಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಆ ಒಂದು ಸ್ಟೋರಿನ ನೋಡಿ. ತುಂಬ ಎಮೋಷ್ನಲ್ ಆಗಿ ಕೂಡ ಇರುತ್ತೆ, ತುಂಬ ಭಯಂಕರವಾಗಿಯೂ ಇರುತ್ತೆ. ಹೌದು, ಅದೊಂದು ಹಳ್ಳಿ. ಆ ಒಂದು ಹಳ್ಳಿಯ ಪ್ರದೇಶದಲ್ಲಿ ಇರುವಂಥ ಜನರು ಆ ಒಂದು ಹಳ್ಳಿಯನ್ನು ಗುಡ್ಡದ ಹಳ್ಳಿ ಅಂತಾನೆ ಕರೀತಾರೆ. ಈ ಒಂದು ಗುಡ್ಡದ ಹಳ್ಳಿಯಲ್ಲಿ ಒಂದು ದೊಡ್ಡದಾದ ಬೆಟ್ಟ ಇದೆ. ಹೌದು, ಆ ಒಂದು ಬೆಟ್ಟದ ಹತ್ತಿರ ಬೃಹತ್ ಆಕೃತಿಯ ಒಂದು ಆಲದ ಮರ ಕೂಡ ಇದೆ. ಸೊ ಆದ ಕಾರಣ ಈ ಗುಡ್ಡದ ಹಳ್ಳಿಯಲ್ಲಿ ವಾಸಿಸುವಂತಹ ಆ ಜನರು ಯಾರು ಕೂಡ ರಾತ್ರಿ 8 ಗಂಟೆ ಮೇಲೆ ಮನೆಯಿಂದ ಹೊರಗಡೆನೆ ಬರಲ್ಲ. ಯಾಕಪ್ಪ ಅಂದರೆ ಆ ಒಂದು ಆಲದ ಮರ ಆ ಹಳ್ಳಿಯ ಸಮೀಪದಲ್ಲೇ ಇರುವ ಕಾರಣ ರಾತ್ರಿ ಆಗ್ತಾ ಇದ್ದಂಗೆ ಆ ಒಂದು ಆಲದ ಮರದ ಸುತ್ತಮುತ್ತ ಎಲ್ಲ ಕಡೆನೂ ವಿಚಿತ್ರವಾದಂತಹ ಕೂಗು ಕೇಳಿಸ್ತಾ ಇರುತ್ತೆ, ಗಜ್ಜೆ ಶಬ್ದ ಕೂಡ ಕೇಳಿಸ್ತಾ ಇರುತ್ತೆ. ಈ ಒಂದು ಕಾರಣದಿಂದ ಅಲ್ಲಿನ ಜನರು ಯಾರು ಕೂಡ ಮನೆಯಿಂದ ಹೊರಗಡೆ ರಾತ್ರಿ 8 ಗಂಟೆ ಆದಮೇಲೆ ಹೋಗೋದೇ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈ ಒಂದು ಗುಡ್ಡದ ಹಳ್ಳಿಯಲ್ಲಿ ಸುಮಾರು 100 ವರುಷಗಳ ಹಿಂದೆ ಇಬ್ಬರು ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಅವರ ಮನೆಯಲ್ಲಿ ಒಪ್ಪದೇ ಇದ್ದ ಕಾರಣ ಅವರಿಬ್ಬರು ಕೂಡ ಓಡಿ ಹೋಗಿ ಆ ಒಂದು ಆಲದ ಮರದ ಕೆಳಗಡೆನೆ ಮದುವೆ ಕೂಡ ಆಗ್ತಾರಂತೆ. ನಂತರ ಇಬ್ಬರು ಕೂಡ ವಿಷವನ್ನು ಕುಡಿದು ಅದೇ ಆಲದ ಮರದ ಕೆಳಗಡೆನೆ ಸತ್ತು ಹೋಗಿರ್ತಾರಂತೆ. ಈ ಘಟನೆ ಆದ ಸ್ವಲ್ಪ ವರ್ಷಗಳ ನಂತರ ಆ ಒಂದು ಹಳ್ಳಿಯಲ್ಲಿ ಅನೇಕ ಸಾವುಗಳು ಆಗ್ತಾನೆ ಇರುತ್ತಂತೆ. ಈ ಒಂದು ಘಟನೆ ಆಗ್ತಾ ಇರೋದಕ್ಕೆ ಈ ಒಂದು ಹಳ್ಳಿಯ ಜನರು ತುಂಬ ಭಯ ಪಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಪರಿಹಾರ ತಗೊಳ್ಳೋಕ್ಕಂತಾನೆ ಅನೇಕ ಪೂಜೆಗಳನ್ನೆಲ್ಲ ನಡೆಸ್ತಾರೆ. ಆದರೆ ಅವ್ರಿಗೆ ನಿರ್ದಿಷ್ಟವಾದಂತಹ ಪರಿಹಾರ ಅವ್ರಿಗೆ ಸಿಗೋದೇ ಇಲ್ಲ. ಈ ಒಂದು ಕಾರಣದಿಂದ ಆ ಹಳ್ಳಿಯ ಜನರು ರಾತ್ರಿ 8 ಗಂಟೆ ಆಗ್ತಾ ಇದ್ದ ಹಾಗೆ ಆ ಮರದ ಹತ್ತಿರ ಯಾರು ಕೂಡ ಸುಳಿಯೋದಿಲ್ಲ, ಮತ್ತು ಮನೆಯ ಹೊರಗಡೆ ಕೂಡ ಯಾರು ಕೂಡ ಹೋಗೋದಿಲ್ಲ. ಇದಾದ ನಂತರ ಇಲ್ಲಿಯ ಘಟನೆಗಳು ಹೊರಗಿನವರಿಗೆ ತಿಳಿಯುತ್ತಾ ಹೋಗುತ್ತೆ. ಈ ಇಬ್ಬರು ಪ್ರೇಮಿಗಳ ದುರಂತ ಕಥೆಯನ್ನು ಕೇಳಿದ ಅನೇಕ ಯೂಟ್ಯೂಬರ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಗುಡ್ಡದ ಹಳ್ಳಿಗೆ ವಿಸಿಟನ್ನು ಕೂಡ ಮಾಡ್ತಾನೆ ಇರ್ತಾರೆ. ಹೌದು, ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಯಾರಾದರೂ ಒಬ್ಬರು ಹೊರಗಿನವರು ಆ ಒಂದು ಗುಡ್ಡದ ಹಳ್ಳಿಗೆ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ದಾರಿ ಮಧ್ಯದಲ್ಲೇ ಕೂಡ ಅನೇಕ ಜನರಿಗೆ ಆಕ್ಸಿಡೆಂಟ್ ಕೂಡ ಆಗಿತ್ತಂತೆ. ಇನ್ನು ಕೆಲವರು ಆ ಹಳ್ಳಿಗೆ ತಲುಪುತ್ತಿದ್ದ ಹಾಗೆ ಸತ್ತಿರುವಂತಹ ಸ್ಟೋರಿ ಕೂಡ ನಡೆದಿದೆಯಂತೆ. ನಿಜಕ್ಕೂ ಇದನ್ನು ಕೇಳ್ತಾ ಇದ್ರೆ ವಿಚಿತ್ರ ಅನಿಸೋದಂತೂ ನಿಜನೇ. ಅಲ್ಲದೆ ಅನೇಕ ಯೂಟ್ಯೂಬರ್ಸ್ಗಳು ಆ ಒಂದು ಆಲದ ಮರಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ ಅಲ್ಲಿನ ವಿಚಿತ್ರ ಶಬ್ದಗಳು, ಕೂಗುಗಳನ್ನೆಲ್ಲವನ್ನು ಕೂಡ ಅವರು ರೆಕಾರ್ಡ್ ಕೂಡ ಮಾಡಿದ್ರಂತೆ. ಕೇಳ್ತಾ ಇದ್ರೇ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ. ಆದರೆ ಇಷ್ಟೆಲ್ಲ ನಡೀತಾ ಇದೆ, ಅಷ್ಟೆಲ್ಲ ಸೌಂಡ್ ಆಗಿರ್ಬೋದು, ವಿಚಿತ್ರ ಘಟನೆಗಳು, ಅನೇಕ ಸಾವುಗಳು ನಡೀತಾ ಇದ್ರೂ ಒಬ್ಬ ಮಾತ್ರ, ಆತನ ಹೆಸರು ಎಲ್ಲರೂ ಆತನನ್ನು ಕರೆಯೋದೆ ಡ್ರೀಮ್ ಮ್ಯಾನ್ ಅಂತ. ಸೊ ಈ ಒಬ್ಬ ಡ್ರೀಮ್ ಮ್ಯಾನ್ ಎನ್ನುವನು ಇಷ್ಟೆಲ್ಲ ಘಟನೆಗಳ ಬಗ್ಗೆ ತಿಳಿದು ಕೂಡ ನಾನು ಒಬ್ಬನೇ ಅಲ್ಲಿ ಏನಾಗುತ್ತೆ ಅಂತ ಇಡೀ ರಾತ್ರಿ ನಾನು ನೋಡ್ತೀನಿ, ಆ ಒಂದು ಆಲದ ಮರಕ್ಕೆ ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಮಂಡು ಧೈರ್ಯವನ್ನು ಮಾಡ್ತಾನೆ. ಬರೀ ಧೈರ್ಯ ಮಾಡೋದಲ್ಲ, ಆ ಒಬ್ಬ ಡ್ರೀಮ್ ಮ್ಯಾನ್ ಆ ಒಂದು ಆಲದ ಮರಕ್ಕೆ ಕೊನೆಗೂ ಭೇಟಿ ನೀಡೋದಕ್ಕಂತ ಹೊರಡ್ತಾನೆ. ಹೌದು, ಆತ ಟ್ರಾವೆಲ್ ಮಾಡಿ
ಮುಂಜಾನೆ ಆ ಒಂದು ಗುಡ್ಡದ ಹಳ್ಳಿಗೆ ಬಂದು ಇಳಿತಾನೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುತ್ತಮುತ್ತ ಎಲ್ಲ ಹಳ್ಳಿ ಜನರನ್ನು ಮಾತಾಡಿಸ್ಕೊಂಡು ಅಲ್ಲಿಯ ಘಟನೆ ಬಗ್ಗೆ ತಿಳ್ಕೊಂಡು ತುಂಬ ಆಸಕ್ತಿಯಿಂದ ಎಲ್ಲರ ಹತ್ರನೂ ಕೇಳಿ ಆ ಒಂದು ಘಟನೆಗಳ ಬಗ್ಗೆ ಅಲ್ಲಿನ ಅನೇಕ ಭಯದ ವಾತಾವರಣಗಳ ಬಗ್ಗೆ ಕೇಳಿ ತಿಳ್ಕೊತಾನಂತೆ. ನಂತರ ಈತ ಸರಿಸುಮಾರು 9 ಗಂಟೆಗೆ ಆ ಒಂದು ಆಲದ ಮರದ ಹತ್ತಿರ ಹೋಗ್ತಾನೆ. ಆ ಒಂದು ಆಲದ ಮರದ ಹತ್ತಿರ ಹೋಗಿ ಮೊದಲಿಗೆ ಆತ ಅನೇಕ ಫೋಟೋಸ್ಗಳು ವೀಡಿಯೋಸ್ಗಳನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇನ್ನೇನು 11 ಗಂಟೆ ಆಗ್ತಾ ಇದೆ. ಆ ಒಂದು ಸಮಯಕ್ಕೆ ಆತ ಆ ಒಂದು ಆಲದ ಮರಕ್ಕೆ ಹೊರಗೆ ಕುಳಿತುಕೊಂಡಿರ್ತಾನೆ. ಇನ್ನೇನು 12 ಗಂಟೆ ಆಗ್ತಾ ಇದೆ. ಆ ಒಂದು ಸಮಯಕ್ಕೆ ಆತನಿಗೆ ವಿಚಿತ್ರವಾಗಿರುವಂಥ ಶಬ್ದ ಕೇಳಿಸೋಕ್ಕೆ ಶುರುವಾಗುತ್ತೆ. ಗಜ್ಜೆ ಶಬ್ದಗಳು, ವಿಚಿತ್ರವಾಗಿರುವಂತಹ ಕೂಗುಗಳು ಆತನ ಕಿವಿಗೆ ಕೇಳಿಸ್ತಾನೆ ಇರುತ್ತೆ. ಹಾಗೆ ಅದನ್ನೆಲ್ಲ ಕೇಳಿಸ್ತಾ ಇದ್ದರೂ ಕೂಡ ಈತ ತನ್ನ ಕ್ಯಾಮ್ರಾದಿಂದ ಅದನ್ನು ರೆಕಾರ್ಡ್ ಮಾಡಲು ಮುಂದಾಗ್ತಾನೆ. ಆ ಆಲದ ಮರದ ಸುತ್ತ ಓಡಾಡ್ತಾನೆ. ನಂತರ ಆತ ಹಾಗೆ ಆಲದ ಮರಕ್ಕೆ ಹೊರಗೆ ನಿಂತಿರ್ತಾನೆ. ಆತನ ಎದುರುಗಡೆ ಒಬ್ಬಳು ಹುಡುಗಿ ರಪ್ ಅಂತ ಪಾಸ್ ಆಗ್ತಾಳಂತೆ. ಸೊ ಈತನಿಗೆ ಇದು ನಿಜವಾಗಿ ಅನುಭವ ಆಗಿರುವಂತಹ ಈ ಒಂದು ಹೇಳಿಕೆ ಇದು. ಸೊ ಯಾರೋ ಪಾಸ್ ಆಗಿರೋ ಹಾಗೆ ಆತನಿಗೆ ಆಗುತ್ತಂತೆ. ಸೊ ಈ ಡ್ರೀಮ್ ಮ್ಯಾನ್ ಸಡನ್ನಾಗಿ ನೋಡಿದಾಗ ಅಲ್ಲಿ ಏನು ಕೂಡ ಇರುವುದಿಲ್ಲ. ನಂತರ ಈ ಡ್ರೀಮ್ ಮ್ಯಾನ್ ಎನ್ನುವ ವ್ಯಕ್ತಿ ಮತ್ತೆ ಮರಕ್ಕೆ ಹೋಗಿ ಕೂತ್ಕೊತಾನೆ. ಸೊ ಅದಾದ ನಂತರ ಮತ್ತೆ ಗೆಜ್ಜೆ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ ಆತನಿಗೆ. ಸಡನ್ನಾಗಿ ಯಾವುದೇ ಶಬ್ದ ಆಗಲಿ ಕೂಗಾಗಲಿ ಆತನ ನಡುವೆ ಪಾಸಾಗಿರುವಂತಹ ಆ ಮಹಿಳೆ ಆಗಲಿ ಯಾರು ಕೂಡ ಇರುವುದಿಲ್ಲ. ಫುಲ್ ನಿಶ್ಶಬ್ದವಾಗಿರುತ್ತೆ. ಅದಾದ ನಂತರ ಆತ ಅಲ್ಲೇ ನಿದ್ರೆಗೆ ಜಾರ್ತಾನೆ. ಸ್ವಲ್ಪ ಸಮಯದ ನಂತರ ಸುಂದರವಾಗಿರುವಂತಹ ಒಬ್ಬಳು ಹುಡುಗಿ ಆತನ ಕಣ್ಮುಂದೆನೇ ಬರ್ತಾಳೆ. ಬಂದು ಆತನನ್ನು ಎಬ್ಬಿಸುವಂತೆ ಮಾಡಿ ನಾನು ನಿನ್ನವನು ಈ ಒಂದು ಮಾತನ್ನು ಅವಳು ಹೇಳ್ತಾಳಂತೆ. ಈ ಮಾತನ್ನು ಕೇಳ್ತಾ ಇದ್ದ ಹಾಗೆ ಆತನ ಮೈಯಲ್ಲಿ ತುಂಬ ಹೆದರಿಕೆ ಹುಟ್ಟುತ್ತೆ. ಸೊ ಈತನಿಗೆ ಗೊತ್ತಾಗ್ತಾ ಇಲ್ಲ ಅವಳು ಯಾರು ಏನು ಅಂತ. ಅವಳು ಹೇಳಿ 1 ಸೆಕೆಂಡ್ಗೆ ಇವನು ಕಣ್ಬಿಟ್ಟು ನೋಡುವಾಗ ಅವಳು ಕೂಡ ಮಾಯ ಆಗ್ತಾಳಂತೆ. ಆದರೆ ವಿಚಿತ್ರವಾಗಿರುವಂತಹ ಟ್ವಿಸ್ಟ್ ಏನಪ್ಪ ಅಂದರೆ ಈ ಒಂದು ಕತೆಗೆ ಆ ಹುಡುಗಿ ಪ್ರೀತಿಸುತ್ತಿರುವಂತಹ ವ್ಯಕ್ತಿ ಈತನೇ ಆಗಿರ್ತಾನೆ. ಅಂದರೆ 100 ವರ್ಷಗಳ ಹಿಂದೆ ಇವರಿಬ್ಬರು ಒಟ್ಟಿಗೆ ಸತ್ತಿರ್ತಾರೆ. ಆದರೆ 100 ವರ್ಷಗಳ ನಂತರ ಅಂದರೆ ಈ ಡ್ರೀಮ್ ಮ್ಯಾನ್ ಎನ್ನುವವನು ಮತ್ತೆ ಹುಟ್ಟಿರ್ತಾನೆ. ಆ ಒಂದು ಡ್ರೀಮ್ ಮ್ಯಾನ್ ಅಷ್ಟೊಂದು ಡೇರಿಂಗಿಂದ ಇಲ್ಲಿಗೆ ಬಂದಿರ್ತಾನೆ. ಆಗ ಸತ್ತಿರುವಂತಹ ಆ ಒಬ್ಬ ವ್ಯಕ್ತಿ ಈ ವ್ಯಕ್ತಿನೇ ಆಗಿರ್ತಾನೆ. 100 ವರ್ಷಗಳ ಹಿಂದೆ ಸತ್ತಿರುವಂತಹ ಆ ವ್ಯಕ್ತಿನೇ ಇವತ್ತಿನ ಆ ಒಬ್ಬ ಡ್ರೀಮ್ ಮ್ಯಾನ್ ಆಗಿರ್ತಾನೆ. ಆ ಒಂದು ವಿಷಯ ಅವಳಿಗೆ ಗೊತ್ತಿರುತ್ತೆ, ಈತನಿಗೆ ಆ ವಿಷಯನೇ ಗೊತ್ತಿರಲ್ಲ. ಸೊ ಹೀಗಾಗಿ ಆ ಒಬ್ಬಳು ಮಹಿಳೆ ಆತನ ಮುಂದೆ ತುಂಬ ಸುಂದರ ರೀತಿಯಿಂದ ಆತನಿಗೆ ಕಾಣಿಸಿಕೊಳ್ತಾಳಂತೆ. ನಿಜಕ್ಕೂ ಈ ಒಂದು ವಿಷಯ ಕೇಳಿ ಸಿಕ್ಕಾಪಟ್ಟ ಎಮೋಷನಲ್ ಆಯಿತು. ಸೊ ಇನ್ನೊಂದು ಟ್ವಿಸ್ಟ್ ಇದೆ ಈ ಒಂದು ಸ್ಟೋರಿಯಲ್ಲಿ, ಕೇಳಿ. ಆ ಟ್ವಿಸ್ಟ್ ಏನಪ್ಪ ಅಂದರೆ ಈ ಒಬ್ಬ ಡ್ರೀಮ್ ಮ್ಯಾನ್ ಎನ್ನುವನು ಆ ಮರದ ಕೆಳಗೆ ಹಾಗೆ ನಿದ್ರೆಗೆ ಜಾರಿ ಕಣ್ಣು ಬಿಟ್ಟು ಮುಂಜಾನೆ ಎದ್ದು ನೋಡಿದಾಗ ನಾನು ಇದುವರೆಗೆ ನೋಡಿದ್ದೆಲ್ಲ ಬರೀ ಕನಸು ಎನ್ನುವುದು ಆತನಿಗೆ ಅರ್ಥ ಆಗುತ್ತೆ. ಹೌದು, ಆತ ನೋಡಿದ್ದು, ನಾನು ಇದುವರೆಗೆ ನಿಮಗೆ ಹೇಳಿದ್ದು ಇವೆಲ್ಲವೂ ಒಂದು ಕಾಲ್ಪನಿಕ ಕಥೆಯೇ ಹೊರತು ಇದು ನೈಜ ಘಟನೆ ಅಲ್ಲ. ನಿಮ್ಮನ್ನು ಎಂಟರ್ಟೈನ್ ಮಾಡುವ ಉದ್ದೇಶವೇ ಹೊರತು ಇನ್ನೇನೂ ಇಲ್ಲ. ಇಷ್ಟು ದಿನ ನಿಮಗೆ ಕೊಟ್ಟಿರುವಂಥ ಸೀಕ್ವೆನ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಫುಟೇಜಸ್ ಎಲ್ಲನೂ ರಿಯಲ್ ಆಗಿರುವಂಥದ್ದಾಗಿರ್ಬೋದು ನಮ್ಮ ಯೋಚನೆಗೂ ನಿಲುಕದನ್ನ ಕೊಡ್ತಾ ಬಂದೆ. ಸೊ ಇದೊಂದು ಎಂಟರ್ಟೈನ್ ಆಗಿರಲಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಕ್ರಿಯೇಟಿವ್ ಸ್ಟೋರಿನ ನಿಮ್ಮ ಮುಂದೆ ಹೇಳಿದೆ. ಸೊ ಇದು ಒಬ್ಬ ಡ್ರೀಮಲ್ಲಿರುವ ಡ್ರೀಮ್ ಮ್ಯಾನ್ನ ಕತೆ ಅಷ್ಟೇ ಹೊರತು ಇದು ನೈಜ ಘಟನೆ ಅಲ್ಲ. ದಯವಿಟ್ಟು ಯಾರು ನನ್ನನ್ನು ಬೈಕೊಂಬೇಡಿ. ಸೊ ಮುಂದೆ ಇನ್ನಷ್ಟು
ನೈಜ ಘಟನೆಗಳ ಜೊತೆಗೇ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತೀನಿ. ಸೊ ನಿಮ್ಮ ಯುವ ಪಡ್ಕೋಣ ಇವತ್ತಿಗೆ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.